ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 15ನೇ ಕಂತು ಈಗ ಬಿಡುಗಡೆ ಹಂತಕ್ಕೆ ಬಂದಿದೆಯಾ ಇಲ್ವಾ ಅಂತ ಹೇಳಿ ನೀವೇ ಚೆಕ್ ಮಾಡಬಹುದು. ಖಂಡಿತವಾಗ್ಲೂ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಕಂಪ್ಲೀಟ್ ಲಿಸ್ಟ್ ಮಾಡಿದ್ದೇನೆ. ಅನ್ನಭಾಗ್ಯ ಯೋಜನೆ ಹಣ, ಆಗಸ್ಟ್ ತಿಂಗಳ ಹಣ ಯಾವ್ಯಾವ ಜಿಲ್ಲೆಗೆ ಬಿಡುಗಡೆ ಆಗಿದೆ ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಲಿಸ್ಟ್ ಮಾಡಿದ್ದೇನೆ. ಜಿಲ್ಲೆ ಹೆಸರು ಹೇಳ್ತಾ ಹೋಗ್ತೀನಿ. ನೀವು ಈ ಜಿಲ್ಲೆಗಳನ್ನು ಹೊರತುಪಡಿಸಿ ನಿಮಗೆ ಬೇರೆ ಯಾವ್ದಾದ್ರು ಜಿಲ್ಲೆಗೆ ಜಮಾ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಆಗಸ್ಟ್ ತಿಂಗಳ ಹಣ ನಮ್ಮ ಜಿಲ್ಲೆಗೂ ಸಹ ಬಿಡುಗಡೆ ಆಗಿದೆ ಅಂತೇಳಿ, ಓಕೆನಾ? ಹಾಗಾಗಿ ಇವೆಲ್ಲ ಮಾಹಿತಿ ಬೇಕು ಅಂದರೆ ಪೂರ್ತಿ ವಿಡಿಯೋನ ನೋಡಬೇಕು. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ? ಆಗಸ್ಟ್ ತಿಂಗಳ ಅನ್ನಭಾಗ್ಯ ಹಣ ಈಗ ಮೊದಲನೇದಾಗಿ ದಾವಣಗೆರೆ, ಮಂಡ್ಯ, ಹಾಸನ, ಚಿತ್ರದುರ್ಗ, ಬೆಂಗಳೂರು ರೂರಲ್ಲು, ಸೌತು, ನಾರ್ತು, ಸಿಟಿ ಎಲ್ಲ ಕಡೆನೂ ಕೂಡ ಬಿಡುಗಡೆ ಶುರುವಾಗಿದೆ. ದಕ್ಷಿಣ ಕನ್ನಡ, ಕೊಡಗು, ಮೈಸೂರು, ಹಾವೇರಿ, ಶಿವಮೊಗ್ಗ, ವಿಜಯಪುರ, ರಾಮನಗರ ಜಿಲ್ಲೆ, ಧಾರವಾಡ, ಚಿಕ್ಕಬಳ್ಳಾಪುರ, ಬೆಳಗಾವಿ, ಬಳ್ಳಾರಿ, ಕೋಲಾರ, ಬಾಗಲಕೋಟೆ ಇಷ್ಟು ಜಿಲ್ಲೆಗಳಿಗೆ ಈಗಾಗಲೇ ಅನ್ನಭಾಗ್ಯ ಯೋಜನೆಯ ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಶುರುವಾಗಿದೆ. ಈ ಜಿಲ್ಲೆಯವರಿಗೂ ನಿಮಗೇನಾದರೂ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ, ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ. ಯಾಕೆಂದರೆ ಈ ನಾನು ಹೇಳಿರುವ ಜಿಲ್ಲೆಗಳಿಗೆ ಈಗ ಬಿಡುಗಡೆ ಶುರುವಾಗಿದೆ, ಓಕೆನಾ? ಇನ್ನು ಉಳಿದಿರ್ತಕ್ಕಂಥ ಜಿಲ್ಲೆಯವರು ಯಾರಾದರೂ ಇದ್ದರೆ ಇವತ್ತು ನಿಮಗೆ ಜಮಾ ಆಗುವಂಥ ಸಾಧ್ಯತೆ ಇದೆ. ಈ ಜಿಲ್ಲೆಯವರಿಗೂ ಇವತ್ತು ಕೂಡ ಜಮಾ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನೀವು ಸ್ಕ್ರೀನಲ್ಲಿ ನೋಡೋದಕ್ಕೆ ಹೋದರೆ 66% ಜನರಿಗೆ ಅನ್ನಭಾಗ್ಯ ಯೋಜನೆ ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಆಗಿದೆ. ಈಗ ಆಲ್ರೆಡಿ 2800 ಜನ ವೋಟ್ ಮಾಡಿದ್ದಾರೆ, ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಇನ್ನು ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತು ಬರುತ್ತಾ ಇಲ್ವಾ ಅಥವಾ ಕೊನೆಯ ಬಿಡುಗಡೆ ಹಂತಕ್ಕೆ ಬಂದಿದೆಯಾ ಇಲ್ವಾ, ಇನ್ನೂ ಲೇಟ್ ಆಗುತ್ತಾ ಅಂತ ಹೇಳಿ ನಾವೆಷ್ಟೇ ಸಾರಿ ಹೇಳಿದ್ರು ನಿಮಗೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಅದರ ಜೊತೆಯಲ್ಲಿ CM ಸಿದ್ದರಾಮಯ್ಯನವರು ಈಗ ಆಲ್ರೆಡಿ ನಾನು ಸೆಪ್ಟೆಂಬರ್ ಅಕ್ಟೋಬರ್ ಹಣವನ್ನು ಪ್ರೋಸೆಸ್ ಮಾಡಿದ್ದೇವೆ, ಆದೇಶ ಮಾಡಿ ಪ್ರೋಸೆಸ್ ಮಾಡಿದ್ದೇವೆ ಅಂತ ಹೇಳಿ ಕಳೆದ ವಾರ ಹೇಳಿದ್ರು. ಅದರ ಬಗ್ಗೆ ವಿತ್ ಪ್ರೂಫ್ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ನೀವು ಕೂಡ ಚೆಕ್ ಮಾಡಬಹುದು 15ನೇ ಕಂತಿನ ಹಣ, ಗೃಹಲಕ್ಷ್ಮಿ ಹಣ ಯಾವ ಹಂತಕ್ಕೆ ಬಂದಿದೆ ಅಂತ, ಓಕೆನಾ? ನಿಮ್ಮ ಹತ್ತಿರದ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1ಗೆ ಹೋಗಿ ನಿಮ್ಮ ಅರ್ಜಿ ಸ್ಟೇಟಸ್ ಅನ್ನು ಚೆಕ್ ಮಾಡಿದ್ರೆ ಅದೇನಾದರೂ ಪುಷ್ಟು DBT ಅಂತ ಹೇಳಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಪುಷ್ಟು DBT ಅಂತ ಬಂತು ಅಂದರೆ ನೀವು ಅಕ್ಟೋಬರ್ ತಿಂಗಳ ಹಣನೇ ಚೆಕ್ ಮಾಡಬೇಕು. ಪುಷ್ಟು DBT ಇತ್ತು ಅಂದರೆ ಕೊನೆ ಹಂತಕ್ಕೆ ಬಂದಿದೆ ಅಂತ ಅರ್ಥ. ಏನಾದರೂ ಪೆಂಡಿಂಗ್ ಅಂತ ಇರೋದು ಅಥವಾ ಈಗ ಜಸ್ಟ್ ರಿಸೀವ್ಡ್ ಅಂತ ಇರೋದು, ಮೊದಲು ಅಪ್ಲಿಕೇಶನ್ ಹಾಕಿದಾಗ ರಿಸೀವ್ಡ್ ಅಂತ ಬರುತ್ತೆ. ಪ್ರತಿ ಕಂತುಗಳು ಮೊದಲ ಹಂತ ಇದ್ದಾಗ ಪೆಂಡಿಂಗ್ ಅಂತ ಇರುತ್ತೆ. ಅದಾದ ನಂತರ ಅಪ್ರೂವ್ಡ್ ಅಂತ ಬರುತ್ತೆ. ಅಪ್ರೂವ್ಡ್ ಅಂತ ಆದಮೇಲೆ ಪುಷ್ಟು DBT ಅಂತ ಬರುತ್ತೆ, ಓಕೆನಾ? ಪುಷ್ಟು DBTಗೆ ಬಂದಿದೆಯಾ ಇಲ್ವಾ ನೀವು ಕೂಡ ಚೆಕ್ ಮಾಡಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಚೆಕ್ ಮಾಡಿದ್ದೀರೋ ಇಲ್ವೋ ಅದನ್ನು ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನನಗೂ ಸಿಕ್ಕರು ಯಾವ್ದಾರ ಒಂದು ಕಮ್ಯುನಿಕೇಟ್ ಮಾಡಿ ನಿಮಗೆ ತಿಳಿಸುವಂಥ ಕೆಲಸ ಸದ್ಯದಲ್ಲೇ ಮಾಡ್ತೀನಿ, ಯಾವ ಹಂತದಲ್ಲಿದೆ ಅಂಥೇಳಿ. ಸರ್ಕಾರ ಎಲ್ಲೋ ಒಂದೊಂದು ಕಡೆ ಹೇಳಿದಾಗ ಒಂದೊಂದು ಟೈಮ್ ಡಿಲೇ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸರ್ಕಾರದಲ್ಲಿ ಎಲ್ಲವೂ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಈ ರೀತಿಯಾಗಿ ಚೆಕ್ ಮಾಡೋಣ. ಹಾಗಾಗಿ ನಿಮಗೆ ಯಾವ್ಯಾವ ಜಿಲ್ಲೆಗೆ ಅನ್ನಭಾಗ್ಯ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿ ನಮಗೆ ಸಂಜೆ ಲೈವ್ನಲ್ಲಿ ಸಿಗ್ತೀನಿ. ಸಂಜೆ 6:30 ನಂತರ ಲೈವ್ ಮಾಡ್ತೀನಿ. ಎಲ್ಲರೂ ಕೂಡ ಜಾಯಿನ್ ಆಗಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.